ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಹಿಂದೆ ಇರುವಂತಹ ಕಸ್ತೂರ್ಬಾ ರೋಡ್ಗೆ ಬಂದಿದ್ದೀವಿ. ಯಾಕಂದ್ರೆ ಇಲ್ಲಿರುವಂತಹ ಮ್ಯೂಸಿಯಂ ಆಫ್ ಆರ್ಟ್ ಅಂಡ್ ಫೋಟೋಗ್ರಫಿನ ವಿಸಿಟ್ ಮಾಡೋಣ ಅಂತ. ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಡಿಫ್ರೆಂಟ್ ಮ್ಯೂಸಿಯಂಸ್ ನ ತೋರಿಸ್ತೀನಿ. ಅದರಲ್ಲಿ ಮೊದಲನೇದಾದಂತಹ ಮ್ಯಾಪ್ಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 150 ರುಪೀಸ್. ಆದ್ರೆ ನಾನ್ ಹೇಳ್ದಂಗೆ ನೀವು ಮಾಡಿದ್ರೆ ಫ್ರೀ ಆಗಿ ಒಳಗೆ ಹೋಗ್ಬೋದು. ಅದು ಹೇಗೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ನಾವು 3rd ಫ್ಲೋರ್ ಇಂದ ನೋಡ್ಕೊಂಡು ಕೆಳಗೆ ಬರೋಣ. ಇಲ್ಲಿ 3rd ಫ್ಲೋರ್ ನಲ್ಲಿ ನೀವು ಸಿಕ್ಕಾಪಟ್ಟೆ ಆಂಟಿಕ್ ಪೀಸಸ್ ನ ನೋಡಬಹುದು. ಇಲ್ಲಿ ಇರೋದೆಲ್ಲ 100 ವರ್ಷಕ್ಕೂ ಹಳೆದು. ಇವೆಲ್ಲ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅವಾಗಿನ ಕಾಲದವರು ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂತ ಅನ್ನೋದಕ್ಕೆ ಇದೇ ಉದಾಹರಣೆ. ಈ ರೇಂಜ್ಗೆ ಇಷ್ಟು ಪರ್ಫೆಕ್ಟ್ ಆಗಿ ಕಲ್ಲಲ್ಲಿ ವುಡ್ ಅಲ್ಲಿ ಮಾಡೋದಕ್ಕೆ ಆ ಕಾಲದವರೇ ಕರೆಕ್ಟ್. ನೀವೇನಾದ್ರೂ ಮನೇಲಿದ್ದು ಬೇಜಾರಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ಜಾಗಕ್ಕೆ ಬರೋದೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ತರ ಪುರಾತನವಾದಂತಹ ಆಂಟಿಕ್ ಪೀಸಸ್ ನ ನೋಡೋದು ತುಂಬಾ ಇಷ್ಟ ಇರುತ್ತೆ. ಅಥವಾ ಆ ತರದನ್ನ ಇಷ್ಟಪಡೋರು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನ ಒಂದ್ ಕಡೆಯಿಂದ ನೋಡ್ತಾ ಇದ್ರೆ ಒಂದನ್ನ ಮೀರಿಸಿ ಒಂದು ಐಡಲ್ಗಳು ತುಂಬಾ ಅದ್ಭುತವಾಗಿತ್ತು. ಅದರಲ್ಲಿ ಎಷ್ಟೊಂದು ಬೇರೆ ಬೇರೆ ರಾಜಮನೆತನದಿಂದ ತಂದಿರೋದು ಇದೆ. ನೀವು ಪ್ರತಿಯೊಂದು ವಸ್ತು ಕೆಳಗೆ ಅದರ ಡೀಟೇಲ್ಸ್ ನ ನೋಡಬಹುದು. ಇನ್ನ ನಿಮ್ಗೆ ಗೊತ್ತಿರ್ಲಿ ಅಂತ ಈ ಮ್ಯೂಸಿಯಂ ಆಫ್ ಆರ್ಟ್ ಅಂಡ್ ಫೋಟೋಗ್ರಫಿ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್ ನ ಹೇಳ್ತೀನಿ. ಅದೇನಂದ್ರೆ ಇಲ್ಲಿ ನೀವು 20,000ಕ್ಕೂ ಹೆಚ್ಚು ಆರ್ಟ್ ವರ್ಕ್ಸ್ ನ ನೋಡಬಹುದು. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಹಳೆದು, ಮತ್ತೆ ಕೆಲವೊಂದು ರೀಸೆಂಟ್ ಆಗಿ ಇರೋದು ಕೂಡ ಇರುತ್ತೆ. ಅಂದ್ರೆ 12th ಸೆಂಚುರಿಯಿಂದ ಇಲ್ಲಿವರೆಗೂ ಸಿಕ್ಕಿರುವಂತ ಮೋಸ್ಟ್ ಆಫ್ ದ ಆಂಟಿಕ್ ಪೀಸಸ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಮ್ಯೂಸಿಯಂ 2023 ನಲ್ಲಿ ಅಫಿಷಿಯಲ್ ಆಗಿ ಪಬ್ಲಿಕ್ ನ ಅಲೋ ಮಾಡೋ ತರ ಬಿಟ್ಟಿದ್ದಾರೆ. ನೀವಿವೆಲ್ಲ ನೋಡ್ಬೇಕಂದ್ರೆ ದೂರ ಬಾರ ಹೋಗಿ ಪ್ಯಾಲೇಸ್ ಗಳಲ್ಲಿ ಇಲ್ಲ ಅಂದ್ರೆ ಟೆಂಪಲ್ಸ್ ಗಳಲ್ಲಿ ನೋಡ್ಬೇಕಾಗುತ್ತೆ. ಆದ್ರೆ ಇವಾಗ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೆಂಗಳೂರಿನಲ್ಲೇ ಇವೆಲ್ಲ ನೋಡಬಹುದು. ಇವೇ ಅಲ್ಲ, ಇನ್ನ ಮೇಜರ್ ಆಗಿ ನೋಡ್ಬೇಕಾಗಿರುವಂತಹ ಬಹಳಷ್ಟು ಮ್ಯೂಸಿಯಂಸ್ ನ ಕವರ್ ಮಾಡೋಣ. ಮತ್ತೆ ನೀವ್ ಯಾರಾದ್ರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಗೆ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರುವಂತಹ ಟ್ರಾವೆಲ್ ಸೀರೀಸ್ ಬಗ್ಗೆ ಹೇಳ್ತೀನಿ. ಅದೇನಂದ್ರೆ ಮೊದಲನೇದಾಗಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೇರೆ ಎಲ್ಲ ಊರುಗಳಲ್ಲಿ ಹೋಗಿ ಆ ಊರುಗಳಲ್ಲಿರುವಂತಹ ಫೇಮಸ್ ಪ್ಲೇಸಸ್ ಮತ್ತೆ ಹಿಡನ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಮತ್ತೆ ನೀವೇನಾದ್ರೂ ನನ್ನ ಹತ್ರ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋಬೇಕಿದ್ರು ಮಾಡ್ಬೋದು. ಇನ್ನ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಅದನ್ನ ನೀವು ನಮ್ಮ ಚಾನೆಲ್ ನಲ್ಲಿ ನೋಡಬಹುದು. ಇನ್ನ ಮುಂದೆ ಕೂಡ ಬಹಳಷ್ಟು ಟ್ರಾವೆಲ್ ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಮಿಸ್ ಮಾಡದೆ ಎಲ್ಲಾ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನ ಈ ಮ್ಯೂಸಿಯಂ ನಲ್ಲಿ ಐಡಲ್ಸ್ ಅಷ್ಟೇ ಅಲ್ದಿರಾ ಬಹಳಷ್ಟು ಫೋಟೋಸ್, ಪೇಂಟಿಂಗ್ಸ್, ಬುಕ್ಸ್ ನ ಎಲ್ಲ ನೀವಿಲ್ಲಿ ನೋಡಬಹುದು. ಮತ್ತೆ ಈ ಮ್ಯೂಸಿಯಂ ನ ಫೌಂಡರ್ ಹೆಸರು ಹೇಳಿಲ್ಲ ಅಲ್ಲ, ಅವ್ರ ಹೆಸರು ಅಭಿಷೇಕ್ ಪೊದ್ದಾರ್. ಅವ್ರು ಕೂಡ ಈ ಮ್ಯೂಸಿಯಂಗೆ 7,000 ಆರ್ಟ್ ವರ್ಕ್ಸ್ ನ ಡೊನೇಟ್ ಮಾಡಿದ್ದಾರೆ. ಇನ್ನು ನಿಮ್ಮಲ್ಲಿ ಎಷ್ಟು ಜನ ಈ ಮ್ಯೂಸಿಯಂಗೆ ಬಂದಿದ್ದೀರಾ? ಬಂದಿಲ್ಲ ಅನ್ನೋರು ಡೆಫಿನೆಟ್ಲಿ ವಿಸಿಟ್ ಮಾಡಿ. ಇಲ್ಲಿ ಜನ ಏನು ಜಾಸ್ತಿ ಇಲ್ಲದೆ ಇರೋ ಕಾರಣ ಪೀಸ್ಫುಲ್ ಆಗಿ ಇಲ್ಲಿ ಇರುವಂತಹ ಎಲ್ಲಾ ವಸ್ತುಗಳನ್ನ ನೋಡ್ತಾ ಇದ್ರೆ ನಿಮ್ಮ ಮೈಂಡ್ ರಿಫ್ರೆಶ್ ಆಗೋದು ಮಾತ್ರ ಪಕ್ಕ. ನಾನ್ ಹಿಂಗೆ ಒಂದ್ ಕಡೆಯಿಂದ ನೋಡ್ತಿರ್ಬೇಕಾದ್ರೆ ನನ್ಗೆ ಇಲ್ಲಿದ್ದಂತಹ ಶ್ರೀಕೃಷ್ಣ ಪಿಕ್ಚರ್ಸ್ಗಳು ತುಂಬಾ ಇಷ್ಟ ಆಯ್ತು. ಪ್ರತಿಯೊಂದಕ್ಕೂ ಇಂಗ್ಲಿಷ್ ನಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈ ಮ್ಯೂಸಿಯಂ ನ ಎಲ್ಲ ನೀಟಾಗಿ ನೋಡಿ ಪಿನ್ ಟು ಪಿನ್ ಎಲ್ಲ ಕವರ್ ಮಾಡಬೇಕು ಅಂದ್ರೆ 2 ಗಂಟೆ ಹಿಡಿಯುತ್ತೆ. ಇಲ್ಲಿ ನೀವು ನೋಡ್ತಿರೋದು ಮುದ್ರಾ. ಅವಾಗಿನ ಕಾಲದವರು ಯೂಸ್ ಮಾಡ್ತಾ ಇದ್ದಿದ್ದು. ಲೈಕ್ ನಾವಿವಾಗ ಸ್ಟಾಂಪ್ ನ ಇಂಕ್ ಪ್ಯಾಡ್ ನಲ್ಲಿ ಪ್ರೆಸ್ ಮಾಡಿ ಪೇಪರ್ ಮೇಲೆ ಹಾಕ್ತಿವಲ್ಲ ಹಾಗೆ. ಇಲ್ಲಿ ನೀವು ಸ್ಪೆಂಡ್ ಮಾಡುವಂತಹ 2 ಅವರ್ಸ್ ಕಂಪ್ಲೀಟ್ಲಿ ವರ್ತ್. ಇಲ್ಲಿ ಇರುವಂತಹ ಒಂದು ಚಿಕ್ಕ ರೂಮ್ ನಲ್ಲಿ ಒಂದು ವಿಡಿಯೋ ಪ್ರೊಜೆಕ್ಷನ್ ಹಾಕಿರ್ತಾರೆ. ಇಲ್ಲಿ ಇರೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋನ ನೋಡ್ಬೇಕು ಅಂದ್ರೆ ನೀವು ಇಲ್ಲಿ ನೋಡಬಹುದು. ಮತ್ತೆ ಇಲ್ಲಿ ಇರುವಂತಹ ಬಹಳಷ್ಟು ಥಿಂಗ್ಸ್ ಏನಂತ ಅರ್ಥನೇ ಆಗಲ್ಲ, ಪ್ಲಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೂ ಯಾರು ಇರಲ್ಲ. ಹೀಗೆ 3rd ಫ್ಲೋರ್ ಆದ್ಮೇಲೆ 2nd ಫ್ಲೋರ್, ಅದಾದ್ಮೇಲೆ 1st ಅಂತ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಇಲ್ಲಿರುವಂತಹ ಪೇಂಟಿಂಗ್ಸ್ ಮೋಸ್ಟ್ ಆಫ್ ದೆಮ್ ದೇವರುಗಳದ್ದೇ ಆಗಿರುತ್ತೆ. ಇನ್ನ ಈ ನವಿಲು ವಿಗ್ರಹ ಕಂಪ್ಲೀಟ್ಲಿ ಐರನ್ ಇಂದಾನೆ ಮಾಡಿರೋದು. ಇಲ್ಲಿ ಇರುವಂತಹ ಇಮೇಜ್ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗ್ತಿದ್ಯಾ? ಈ ಕಾಪರ್ ನಲ್ಲಿ ಮಾಡಿರುವಂತಹ ಐಡಲ್ಸ್ ಎಲ್ಲ ಎಷ್ಟು ತೂಕ ಇರ್ಬೋದು ಹೇಳಿ. ಇನ್ನ ಒಂದು ಸಣ್ಣ ರೂಮ್ ಒಳಗೆ ಒಂದಷ್ಟು ಕಬೋರ್ಡ್ಸ್ ಮಾಡಿ ಅದರಲ್ಲಿ ಎಲ್ಲಾ ಡ್ರಾಯರ್ಸ್ ಗಳಲ್ಲೂ ಬೇರೆ ಬೇರೆ ಐಡಲ್ಸ್, ಆರ್ಟ್ಸ್ ಅಂಡ್ ಪೇಂಟಿಂಗ್ಸ್ ನ ಇಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ತೆಗೆದು ನೋಡ್ತಿರ್ಬೇಕಾದ್ರೆ ನನ್ಗೆ ಇಷ್ಟ ಆಗಿದ್ದೇನಂದ್ರೆ ಇವರು ಈ ಆರ್ಟ್ಸ್ ಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಇಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ತಿರೋದು ಒರಿಜಿನಲ್ ಕತ್ತಿನೇ. ಒಂದು ಡ್ರಾಯರ್ ನಲ್ಲಿ ಡೋರಿ ಬ್ಯಾಗ್ಸ್ ಅಂತ ಇತ್ತು. ನನ್ಗನ್ಸೋ ಪ್ರಕಾರ ಆ ಕಾಲದಲ್ಲಿ ಡೋರಿನ ಇದರಲ್ಲಿ ಕೊಡ್ತಾ ಇದ್ರನ. ಇನ್ನ ಇಲ್ಲಿ ಇರುವಂತ ವಸ್ತುಗಳು ಏನು ಅಂತ ಅರ್ಥನೇ ಆಗಿಲ್ಲ. ಇಲ್ಲಿರೋ ಪಿಕ್ಚರ್ಸ್ ಎಲ್ಲ ಕಲರ್ ಪ್ರಿಂಟ್ ಔಟ್ ತೆಗ್ದಂಗಿದೆ ಅಲ್ಲ. ಈ ವಸ್ತುಗಳೆಲ್ಲ 17th ಸೆಂಚುರಿದು.
ಇನ್ನು ಇದು ಅವಾಗಿನ ಕಾಲದಲ್ಲಿ ಟೊಬ್ಯಾಕೋನ ಅಡ್ವರ್ಟೈಸ್ ಮಾಡ್ತಿದ್ದು. ಈ ತರ ನೋಡ್ತಿರ್ಬೇಕಾದ್ರೆ ಬಹಳಷ್ಟು ವಸ್ತುಗಳನ್ನ ನಾವು ನೋಡಿರ್ತೀವಿ. ಅದು ಎಲ್ಲಿ ಅಂದ್ರೆ ಒಂದು ಫಿಲ್ಮ್ಗಳಲ್ಲಿ, ಇಲ್ಲ ಅಂದ್ರೆ ಬುಕ್ಸ್ಗಳಲ್ಲಿ. ಆದ್ರೆ ಅವೆರಡಕ್ಕಿಂತ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ನೀವು ಈ ತರ ಮ್ಯೂಸಿಯಮ್ಸ್ ಗಳಿಗೆ ಬಂದ್ರೇನೆ ಸಿಗೋದು. ಇನ್ನ ಇದೇ ತರ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲಾ ಮ್ಯೂಸಿಯಮ್ಸ್ ಗಳನ್ನು ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಮ್ಯೂಸಿಯಂಗೆ ಹೋಗ್ಬೇಕು ಅಂತ. ಮತ್ತೆ ನಾವು ನೆಕ್ಸ್ಟ್ ಮ್ಯೂಸಿಯಂಗೆ ಹೋಗೋಕ್ಕೂ ಮುಂಚೆ ನಾನು ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳಿರೋ ತರ ಫ್ರೀ ಎಂಟ್ರಿ ಹೇಗೆ ಪಡ್ಕೊಳ್ಳೋದು ಅಂದ್ರೆ ಏನಿಲ್ಲ, ಸಿಂಪಲ್. ಟ್ಯೂಸ್ಡೇ ಆಫ್ಟರ್ನೂನ್ ಬರಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ದಿನ ಬಂದ್ರೂ ನಿಮ್ಗೆ ಎಂಟ್ರಿ ಟಿಕೆಟ್ 150 ರೂಪೀಸ್ ಇರುತ್ತೆ. ಫೈನಲಿ ಈ ಮ್ಯೂಸಿಯಂ ನ ಲಾಸ್ಟ್ ರೂಮ್ ಹತ್ರಕ್ಕೆ ಬಂದ್ವಿ. ಇವೆಲ್ಲ ಮ್ಯಾಚ್ ಬಾಕ್ಸ್ ಅಂತ ನೋಡಿದ್ರೇನೆ ಗೊತ್ತಾಗುತ್ತೆ. ಆದ್ರೆ ಈ ತರ ಬಿಸಿ ಕ್ಯಾಟ್, ಬಿಗ್ ಕ್ಯಾಟ್, ಕ್ಯಾಟ್ ಬ್ರೀಡ್ ಮತ್ತೆ ಇನ್ನ ಹಲವಾರು ಕ್ಯಾಟ್ ಹೆಸರಿನಲ್ಲಿ ಒಂದು ಕಂಪ್ನಿ ಇತ್ತು ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ? ನನ್ಗಂತೂ ಇವಾಗ್ಲೇ ಗೊತ್ತಾಗಿದ್ದು. ಸರಿ ಅಂತ ನಾವು ಮ್ಯೂಸಿಯಂನೆಲ್ಲ ನೋಡ್ಕೊಂಡು ಹತ್ರದಲ್ಲೇ ಇದ್ದಂತಹ ಇನ್ನೊಂದು ಮ್ಯೂಸಿಯಂ ಕಡೆಗೆ ಹೊರಟ್ವಿ. ಅಲ್ಲಿ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತು ಇವೆರಡು ಮ್ಯೂಸಿಯಂನು ನೋಡೋಕೆ ನನಗೆ 25 ರೂಪಾಯಿ ಮಾತ್ರ ಖರ್ಚಾಗಿದ್ದು. ಮ್ಯಾಪ್ ನಲ್ಲಿ ಹೇಗಿದ್ರು ಫ್ರೀ, ಆದ್ರೆ ನೆಕ್ಸ್ಟ್ ಹೋಗುವಂತ ಮ್ಯೂಸಿಯಂಗೆ ಒಬ್ಬರಿಗೆ 25 ರೂಪೀಸ್ ಆಗುತ್ತೆ. ಈ ವಿಡಿಯೋದಲ್ಲಿ ತೋರಿಸ್ತಿರುವಂತ ಮ್ಯೂಸಿಯಮ್ಸ್ ಗಳ ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನಾವು ಸೆಕೆಂಡ್ ಬಂದಂತ ಮ್ಯೂಸಿಯಂ ಹೆಸರು ವೆಂಕಟಪ್ಪ ಆರ್ಟ್ ಗ್ಯಾಲರಿ. ಮ್ಯಾಪ್ ಮ್ಯೂಸಿಯಂ ನ ಆಪೋಸಿಟ್ ನಲ್ಲೇ ಇರುತ್ತೆ. ವಿತಿನ್ 100 ಮೀಟರ್ಸ್ ನಲ್ಲೇ ಇರೋದ್ರಿಂದ ನೀವು ಒಂದೇ ದಿನದಲ್ಲಿ ಇವೆರಡನ್ನು ನೋಡಬಹುದು. ಇನ್ನ ವೆಂಕಟಪ್ಪ ಮ್ಯೂಸಿಯಂ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್ ನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿಲ್ಲಿ ಎಂಟ್ರಿ ಟಿಕೆಟ್ ನ ನೋಡ್ತಿರ್ಬೋದು. ಇದು ನಾನು ಇಬ್ಬರಿಗೆ ತೋರಿಸ್ತಿರೋದು. ಬನ್ನಿ ನಾವು ಮ್ಯೂಸಿಯಂ ಒಳಗೆ ಹೋಗೋಣ. ಈ ಮ್ಯೂಸಿಯಂ ಕೂಡ 3 ಫ್ಲೋರ್ಸ್ ಇರುತ್ತೆ. ಮತ್ತೆ ಇಲ್ಲಿರುವಂತ ಆರ್ಟ್ ಪೇಂಟಿಂಗ್ಸ್ ಎಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ. ಜನ ಏನು ಜಾಸ್ತಿ ಇಲ್ಲದೆ ಇರೋ ಕಾರಣ ಇಲ್ಲಿ ಕೂಡ ನೀವು ಪೀಸ್ಫುಲ್ ಆಗಿ ಎಲ್ಲ ನೋಡ್ಬೋದು. ಈ ವೆಂಕಟಪ್ಪ ಆರ್ಟ್ ಗ್ಯಾಲರಿನ ಕಟ್ಟಬೇಕು ಅಂತ 1966 ನಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಆದ್ರೆ ಅದು ಫುಲ್ ಕಂಪ್ಲೀಟ್ ಆಗಿ ಪಬ್ಲಿಕ್ ವಿಸಿಟ್ ಗೆ ಸ್ಟಾರ್ಟ್ ಆಗಿದ್ದು 1975 ನಲ್ಲಿ. ಮತ್ತೆ ನೀವು ಇವಾಗ ನೋಡ್ತಿರುವಂತಹ ಮ್ಯೂಸಿಯಂ 7 ಮಂತ್ಸ್ ಬ್ಯಾಕ್ ರಿನೋವೇಟ್ ಆಗಿರೋದು. ಪೇಂಟಿಂಗ್ ಆರ್ಟ್ಸ್ ಮಾತ್ರ ಅಲ್ದಿರಾ ಮ್ಯೂಸಿಕ್ ಲವರ್ಸ್ಗೂ ಕೂಡ ಇಷ್ಟ ಆಗುವಂತಹ ಜಾಗ ಇದು. ಯಾಕಂದ್ರೆ ಇಲ್ಲಿ ನೀವು ನೋಡ್ತಿರುವಂತಹ ತಬಲಾ ಎಲ್ಲ ಸುಮಾರು 100 ವರ್ಷಗಳ ಹಳೆದು. ಇದರಲ್ಲಿ ಕೆಲವು ಮೈಸೂರು ಅರಮನೆಯಿಂದ ತಂದಿರೋದು ಅಂತ ಹೇಳ್ತಿದ್ದಾರೆ. ಒಂದನ್ನ ಮೀರಿಸಿ ಒಂದು ಸೈಜ್ ನಲ್ಲೂ ನೋಡೋಕ್ಕೂ ಚೆನ್ನಾಗಿತ್ತು. ಮೇನ್ಲಿ ಏನಂದ್ರೆ ಇಲ್ಲಿ ನೀಟಾಗಿ ಡಿಸ್ಪ್ಲೇ ಮಾಡಿರೋದು ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೀವು ಕಂಪ್ಲೀಟ್ ಆಗಿ ವೆಂಕಟಪ್ಪ ಅವರು ಬಳಸ್ತಿರುವಂತಹ ವಸ್ತುಗಳನ್ನ ನೋಡಬಹುದು. ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ತಿದ್ದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೋಡ್ತಿರುವಂತಹ ಎಲ್ಲ ಆರ್ಟ್ಸ್ ಎಷ್ಟು ವರ್ಷಗಳ ಹಳೆದಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಇನ್ನ ಇವರೇ ಆ ವ್ಯಕ್ತಿ ವೆಂಕಟಪ್ಪ ಅವರು. ಮತ್ತೆ ಅವರು ಓದ್ತಿದ್ದಂತ ಬುಕ್ಸ್ ಗಳು, ಮತ್ತೆ ಅವ್ರು ಯೂಸ್ ಮಾಡ್ತಿದ್ದಂತ ಸ್ಟಿಕ್ ಸ್ಪೆಕ್ಸ್ ಗಳು. ಇಲ್ಲಿರೋದೆಲ್ಲ ಅವರು ಪೇಂಟಿಂಗ್ ಮಾಡಕ್ಕೆ ಬಳಸ್ತಿದ್ದಂತಹ ವಸ್ತುಗಳು. ಎಲ್ಲ ಸೈಜ್ ಆಫ್ ಬ್ರಷ್ ಗಳನ್ನು ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇವರು ಎಲ್ಲ ಕಂಪ್ಲೀಟ್ಲಿ ನ್ಯಾಚುರಲ್ ಕಲರ್ಸ್ ನ ಯೂಸ್ ಮಾಡ್ತಿದ್ರು. ಅದಕ್ಕೆ ಇಷ್ಟು ದಿನ ಆದ್ರೂ ಆ ಪೇಂಟಿಂಗ್ಸ್ ಗಳೆಲ್ಲ ಸ್ವಲ್ಪನೂ ಚೇಂಜ್ ಆಗ್ತಿರಾ ಅಷ್ಟು ಚೆನ್ನಾಗಿರೋದು. ಇವೆಲ್ಲ ವಸ್ತ್ರಗಳು ಮತ್ತೆ ಅವರು ಪೇಂಟಿಂಗ್ ಮಾಡೋದಕ್ಕೆ ಮೆಜರ್ಮೆಂಟ್ ಗಾಗಿ ಬಳಸ್ತಿದ್ದಂತಹ ಸ್ಕೇಲ್ಗಳು. ಇದ್ರೊಳಗಿರೋ ನಂಬರ್ಸ್ ಅಂತೂ ಕಾಣಿಸ್ತಾನೆ ಇಲ್ಲ, ಅಷ್ಟು ಚಿಕ್ಕದಾಗಿದೆ. ಮತ್ತೆ ನೀವ್ ಇವಾಗ ನೋಡ್ತಿರೋದು ಅವಾಗಿನ ಕಾಲದಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಹೇಗ್ ಕಾಣ್ತಿದ್ರು ಅಂತ. ಇದು ಫೇಸ್ ನ ಅಳತೆ ಚೆಕ್ ಮಾಡುವಂತಹ ವಸ್ತು. ಇನ್ನ ಇದೇ ತರ ಪೇಂಟಿಂಗ್ ಗೆ ಬಳಸ್ತಾ ಇದ್ದಂತಹ ಬ್ರಷ್ ಗಳು, ಐಡಲ್ಸ್, ಸ್ಕಲ್ಪ್ಚರ್ಸ್ ಎಲ್ಲಾನು ನೀವಿಲ್ಲೇ ನೋಡಬಹುದು. ಇಲ್ಲಿ ಕೆಲವೊಂದು ಜಾಗಗಳಲ್ಲಿ ವಿಡಿಯೋಗ್ರಫಿ ಅಲೋಡ್ ಇಲ್ಲ, ಆದ್ರೆ ಫೋಟೋಸ್ ತಗೋಬಹುದು. ಆದ್ರೆ ನನಗನ್ಸೋ ಪ್ರಕಾರ ವಿಡಿಯೋಗ್ರಫಿ ಅಲೋ ಮಾಡಿದ್ರೇನೆ ಇಷ್ಟು ಚೆನ್ನಾಗಿರುವಂತಹ ಜಾಗಗಳನ್ನ ಇನ್ನಷ್ಟು ಜನರಿಗೆ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನೀವಿಲ್ಲಿ ನೋಡ್ತಿರ್ಬೋದು ಈ ಆಯಿಲ್ ಪೇಂಟಿಂಗ್ಸ್ ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಈ ತರ ಪೇಂಟಿಂಗ್ಸ್ ಗಳು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಈ ವ್ಯಕ್ತಿ ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಫೈನಲಿ ಕೊಟ್ಟಿರುವಂತಹ 25 ರೂಪಾಯಿ ವರ್ತ್ ಅಂತ ನನ್ಗನ್ನಿಸ್ತು. ಇಷ್ಟೊಂದು ಅದ್ಭುತವಾಗಿರುವಂತಹ ಮ್ಯೂಸಿಯಮ್ಸ್ ಗಳು ನಮ್ಮ ಬೆಂಗಳೂರಿನಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.